ಸೊ ಯಾರೆಲ್ಲ ನಮ್ಮ ಗಜಪಯಣ ಮುಗಿದ ಮೇಲೆ ಒಂದು ನಿಮಿಷ ಸೈಲೆನ್ಸ್ ಆಗಿ ಅಥವಾ ಸ್ವಲ್ಪ ಸಮಯ ಕೂತ್ಕೊಂಡು ಈ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡ್ತಾ ಇರಬೇಕಾದ್ರಾಗಲಿ, ಸೊ ಎಲ್ಲ ಕಡೆ ಎಲ್ಲ ಪ್ಲ್ಯಾಟ್ಫಾರ್ಮ್ ಕೂಡ ಗಜಪಯಣದ ವೀಡಿಯೋ ಬರ್ತಾಯಿದೆ. ಯಾರು ನಂತರ ಥಿಂಕ್ ಮಾಡಿದ್ದೀರ ಅಂತೇಳಿ ಕಮೆಂಟ್ ಮಾಡಿ, ಅಥವಾ ಜಸ್ಟ್ ನಿಮ್ಮಲ್ಲೇ ಇರಲಿ. ಅಭಿಮಾನಿ ಇದ್ದಿರಷ್ಟು ಚೆನ್ನಾಗಿರೋದು, ಅಭಿಮಾನಿ ಯಾಕೆ ಬರ್ತಾಯಿಲ್ಲ ಅಂತೇಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದನ್ನ ಒಂಥರ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ನನಗೆ ಅರ್ಜುನ, ನಾನು ಆ ಥರ ಆದ ನಂತರ ಒಂಥರ ಸ್ವಲ್ಪ ಏನೋ ಆ ಥರ ಆಗಿ ಒಂದು 2-3 ವರ್ಷ ಆಯಿತು. ಇವಾಗಲೂ ನಮ್ಮ ಅರ್ಜುನ ಜೊತೆಲೇ ಇದ್ದಾನೆ ಅನಿಸುತ್ತೆ. ಬಟ್ ಆದರೆ ನಿನ್ನೆ ಮಹೇಂದ್ರ ಮಾಡಿದ್ದು ನಮಸ್ಕಾರ ಆಗಿರ್ಬೋದು ಅರ್ಜುನನ ಪ್ರತಿಮೆಗೆ. ಹಾಗೆ ಇವತ್ತು ನಮ್ಮ ಅಭಿಮಾನಿಯು ಬೀಳ್ಕೊಡುಗೆ ಮಾಡಿ ತಿರ್ಗಾ ಕ್ಯಾಂಪಿಗೆ ಕಳಿಸ್ತಾ ಇರ್ಬೋದು. ತುಂಬ ಬೇಜಾರಾಗುತ್ತೆ. ನನಗೆ ಸೀರಿಯಸ್ಲಿ ಅನ್ಕೋತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೋಡ್ತಿದ್ದಾರೆ ದಯವಿಟ್ಟು ಯಾಕಾದರೂ ಈ ನಿರ್ಧಾರ ತಗೊಂಡ್ರು. ನಾವು ಕೇಳ್ತಾ ಇದ್ದೀವಿ, ಅವ್ರ ಕೈಲಿ ಕೆಲಸ ಮಾಡಿಸ್ಬೇಡಿ. ಅಟ್ಲೀಸ್ಟ್ ಪಾರ್ಟ್ ಆಫ್ ಟೀಮ್ ಅಂದರೆ ಟೀಮಲ್ಲಿ ಇದ್ದರೆ ಸಾಕಿತ್ತು ನಮಗೆ. ಈ 1 ವರ್ಷ ಬಂದೋಗಿದ್ರೆ ಅಟ್ಲೀಸ್ಟ್ ನಮಗೆ ನೆಕ್ಸ್ಟ್ ಇಯರಿಂದ ರಿಸಲ್ಟ್ ಗೊತ್ತಾಗ್ತಾ ಇತ್ತು. ಇವನು ನೆಕ್ಸ್ಟ್ ಇಯರ್ ದಸರಾಗೆ ಬರೋಲ್ಲ ಇನ್ನೇನು. ನಾವು ಆಲ್ಮೋಸ್ಟ್ ಫಿಕ್ಸ್ ಆಗಿಬಿಡ್ತಾಯಿದ್ವಿ, ನಮ್ಮ ಮೈಂಡೆಲ್ಲ ಫಿಕ್ಸ್ ಆಗಿಬಿಡ್ತಾಯಿದ್ವಿ. ಆದರೆ ಲಾಸ್ಟ್ 1 ವೀಕಿನ ಎಲ್ಲರೂ ವೆಯ್ಟ್ ಮಾಡಿದ್ವಿ ನಾವೆಲ್ಲ. ಏನೋ ಅಟ್ಲೀಸ್ಟ್ ಒಂದು ಆನೆನ ಕರ್ಕೊಂಡು ಹೋಗ್ಬೋದು, ಅಂದರೆ ಅಭಿಮಾನಿನ ಕರ್ಕೊಂಡು ದಸರಾಗೆ ಬರ್ಬೋದು ಏನು ಎತ್ತ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ 2 ಡೇಸ್ ಬ್ಯಾಕ್ ಅಷ್ಟು ನಮ್ಗೆ ವಿಷಯ ಗೊತ್ತಾಗುತ್ತೆ, ಅವ್ನಿಗೆ ಅಲ್ಲೇ ಬೀಳ್ಕೊಡುಗೆ ಮಾಡಿ ಕಳಿಸ್ತಾ ಇದ್ದಾರೆ ಅಂತೇಳಿ. ತುಂಬ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನನಗೆ ಒಂದು ಕಡೆ ಅಭಿಮಾನಿ ನೋಡಿದ್ರೆ ಪಾಪ ಅದೊಂದು ಮೂಕ ಪ್ರಾಣಿಯಕ್ಕೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ ಆದರೆ ಜೊತೆಲಿದ್ದಂಥ ಮಾವುತ ಕಾವಡಿಗಳಂದರೆ ಕಾವಡಿ ಮತ್ತು ನಮ್ಮ ಇವ್ರದ್ದು ವಸಂತಣ್ಣವ್ರ ಮಕ್ಕಳು ಮೊಕ್ಕೆಲ್ಲ ನೋಡಿದ್ರೆ ಒಂಥರ ಮೊಕ್ಕೆಲ್ಲ ಚಿಕ್ಕದು ಮಾಡ್ಕೊಂಡು ಒಂಥರ ಬೇಜಾರು ರೀ, ತುಂಬ ಬೇಜಾರು. ಇಷ್ಟು ವರ್ಷ ದಸರಾ ಮಾಡಿದಂಥ ಆನೆಗಳು ಇವಾಗ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಆನೆಗಳು ದಸರಾಗೆ ಹೋಗ್ತಾ ಇದೆ, ನಾನು ಹೋಗ್ತಾ ಇಲ್ಲ ಅಂತಂದಾಗ ನಮ್ಮ ತಂಡದವರು, ನಮ್ಮ ಫ್ಯಾಮಿಲಿಯವ್ರು ದಸರಾಗೆ ಎಂಟ್ರಿ ಕೊಡ್ತಾ ಇಲ್ಲ ಅಂತಂದರೆ ನಮ್ಮ ಆನೆಗಳ ಜೊತೆ ಎಲ್ರಿಗೂ ಬೇಜಾರಾಗುತ್ತೆ. ಇದು ಯಾವುದೇ ಹುಟ್ಟಿಸ್ಕೊಂಡಾಗಲಿ ಅಥವಾ ಕನಿಕರದ್ದು ಮಾತಾಡ್ತಾ ಇಲ್ಲ ನಾನು. ಅದು ಫೀಲಿಂಗ್ಸ್ ನಮ್ಗೆ ಅರ್ಥ ಆಗುತ್ತೆ, ಹತ್ರದಲ್ಲಿ ನೋಡಿದವ್ರಿಗೆ. ನಮಗೆ ಆ ಮಕ್ಕಳ ಮಕ್ಕಳ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅವ್ರಿಗೂ ಒಂಥರ ಎಲ್ಲ ಮಕ್ಕಳ ಥರ ಬರಬೇಕು ಏನು ಎತ್ತ ಅಂತೇಳಿ. ನೀವು ಯಾವತ್ತಾದರೂ ಈ ಸೀಸನಲ್ಲಿ ಇಲ್ಲಿಗೆ ಹೋದರೆ, ಮೈಸೂರು ಆವರಣಕ್ಕೆ ಹೋದರೆ, ಈ ಗಜಪಯಣ ಇದು ಆನೆ ಎಲ್ಲ ಕಟ್ಟಾಕೋತಾರೆ ನೋಡಿ, ಆ ಸೈಡ್ ಹೋದಾಗ ಕೇಳಿ, ಎಲ್ಲ ಮಾವುತರ ಮಕ್ಳು ಇರ್ತಾರೆ, ನಿಮ್ಮ ಆನೆ ಯಾವುದು ಅಂತ, ನಮ್ಮ ಆನೆ ಯಾವುದು, ನಿಮ್ಮ ಆನೆ ಯಾವುದು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಆ ಮಕ್ಕಳೆಲ್ಲ. ಎಲ್ಲ ಆನೆಗಳು ಮಾವುತರ ಮಕ್ಕಳಲ್ಲಿ ವಾಲಿಬಾಲ್ ಆಡೋದಾಗಿರ್ಬೋದು, ಬೇರೆ ಆಟಗಳನ್ನ ಆಡ್ತಾ ಇರುವಂಥದ್ದು, ಅಥವಾ ಹೊರಗಡೆ ಬರೋದು ಎಲ್ಲ ನಿಮಗೆ ಯಾರೋ ಸಿಕ್ಕಿದ್ರೆ ಮಾತಾಡ್ಸಿ ನೋಡಿ. ಅವ್ರವ್ರ ಆನೆ ಬಗ್ಗೆ ಎಷ್ಟೆಷ್ಟು ಏನು ಭಾವನೆಗಳು ವ್ಯಕ್ತಪಡಿಸ್ತಾರೆ, ನಮ್ಮ ಆನೆ ಹಂಗೆ, ನಮ್ಮ ಆನೆ ಇದು ಅದು ಇದು ಅಂತೇಳಿ. ಸೊ ಇವ್ರಿಗೂ ಅದೇ ರೀತಿ ಆಸೆ ಇರುತ್ತಲ್ವ. ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಟ್ಟಿದ್ರೆ ಏನಾಗ್ತಾಯಿತ್ತು ನಾನು ಕೇಳ್ತೀನಿ, ಎಲ್ಲ ವೀಡಿಯೋದು ಅದೇ ಕೇಳ್ತಾ ಇದ್ದೀನಿ. ಸೊ ನಿಮಗೂ ಬೋರ್ ಅನಿಸ್ಬೋದು, ಇದು ಏನಕ್ಕೆ ಇಷ್ಟೊಂದು ಬೇಗ ಮಾಡ್ತಾಯಿದ್ದಾರೆ ಏನು ಅಂತ. ಅಂದರೆ ನಾನು ಎಲ್ಲರೂ ಕೂಡ ಇದೇ ಬೇಜಾರದಲ್ಲಿದ್ದಾರೆ. ಇವತ್ತು ಯಾರೆಲ್ಲ ಮೈಸೂರಿಗೆ ಹೋಗಿದ್ದಾರೆ, ಕೆಲವರು ಇವಾಗಲೂ ಅಲ್ಲಿ ಕೇಳ್ತಾರೆ ಅಭಿಮಾನಿ ಅಂತ. ಸುಮಾರು ಜನ ಅಭಿಮಾನಿ ಬರೋ ವಿಷಯನೇ ಗೊತ್ತಿಲ್ಲ, ಬರ್ತಾಯಿದೆ ಅನ್ಕೋತಾ ಇದ್ದಾರೆ. ಈ ಕ್ಲಿಪ್ಸೆಲ್ಲ ನೋಡ್ತಾರೆ, ತುಂಬ ಹೊಟ್ಟೆ ಉರಿಯುತ್ತೆ ಪಾಪ. ಆನೆ ಮೈಂಡ್ಸೆಟ್ಲಿ ಇರ್ಬೋದಲ್ವ, ನನಗೆ ಅಲಂಕಾರ ಮಾಡ್ತಾಯಿದ್ದಾರೆ, ಓಕೆ ಮೋಸ್ಟ್ಲಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಏನೋ ಇತ್ತಂತ ಆನೆ ಮನಸ್ಸು ಇರ್ಬೋದೇನೋ. ಬಟ್ ಅದು ಪಾಪ ಅದು ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಆದರೆ ಮನುಷ್ಯರು ಬೇಕಾದ್ರೆ ಆ ಥರ ಅಲ್ಲ, ಆ ಡಲ್ನೆಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಒಂಥರ ಸೆನ್ಸಿಟಿವ್ ಅವರು. ವಸಂತಣ್ಣ ತುಂಬ ಸೆನ್ಸಿಟಿವ್. ಅವ್ರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋದು. ಅವ್ರ ಮುಖದಲ್ಲಿ ನಗು ಅನ್ನೋದು ಇರಲಿಲ್ಲ ಇವತ್ತು. ಅಂದರೆ ಫೇಕ್ ಸ್ಮೆಲ್ ಥರ ಇದ್ದರು ಅಷ್ಟೇ ಅಲ್ಲಿ. ಓಕೆ, ಏನೇ ಹೇಳಿ. ಸೊ ನಿಜವಾಗ್ಲೂ ನಾವು ಬೇರೆ ಯಾವುದನ್ನ ಕೇಳ್ತಾ ಇದ್ದೀವಿ, ನಾವು ಮನೆಗೆ ಏನಾರು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ, ನಿಮ್ಮ ಮನೆಗೆ ಏನಾರು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ. ಒಂದು ಪ್ರಾಣಿ ಒಂದು ಆನೆ ದಸರಾಗೆ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಇಷ್ಟೆಲ್ಲ ಮಾತಾಡಿದ್ರು ನೋ ಯೂಸ್ ಅನಿಸ್ತಾ ಇದೆ. ಬಟ್ ಆದರೆ ಆ ನೋವು ಹೋಗೋಕ್ಕೆ ತುಂಬ ನಮಗೆ ಟೈಮ್ ಬೇಕಾಗುತ್ತೆ ಅನ್ಕೋತೀನಿ. ದಸರಾ ಅಭಿಮಾನಿ ಇರೋ ದಸರಾ ನೀವೇನು ಬೇಕಾದ್ರೆ ಅನ್ಬೋದು. ನೋಡೋಣ, ಇನ್ನೂ ಸೆಕೆಂಡ್ ಬ್ಯಾಚು ಟೈಮ್ ಇದೆ. ದಯವಿಟ್ಟು ಚಾಮರಾಜೇಶ್ವರಿ ಏನಾದರೂ ಮಿಸ್ ಮಾಡಿ, ಏನಾದರೂ ಟಿವಿ ಕೇಳೋಣ ಮಾಡಿ ನಮ್ಮ ಅಭಿಮಾನಿ ದಸರಾ